ಹಲೋ. ಹಲೋ. ಹಾ ಸರ್, ನಮಸ್ತೆ. ಹಾಂ ಹಾಂ. ಪ್ರಣವ್. ಹಾ. ಹೇಳಪ್ಪ. ಸಿ ಇ ಟಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂಡ್ ಹೌ ಯು ಪ್ರಿಪೇರ್ ಫಾರ್ ಸಿ ಇ ಟಿ? ಸರ್, ಬೋರ್ಡ್ ಎಕ್ಸಾಮ್ ಆಗಿ ಸ್ವಲ್ಪ ದಿನಕ್ಕೆ ಸಿ ಇ ಟಿ ಇರೋದ್ರಿಂದ, ಬೋರ್ಡ್ ಎಕ್ಸಾಮಿಗೆ ಓದಿರೋದ್ರಿಂದ, ಸೊ ಸೆಕೆಂಡ್ ಪಿ ಯುದು ಆಲ್ಮೋಸ್ಟ್ ಕವರ್ ಆಗಿರುತ್ತೆ. ಆದ್ರೆ ಸಿ ಇ ಟಿಗೆ ಸೆಕೆಂಡ್ ಪಿ ಯು ಮತ್ತೆ ಫಸ್ಟ್ ಪಿ ಯು ಎರಡೂ ಇರುತ್ತೆ. 60% ಸೆಕೆಂಡ್ ಪಿ ಯು ಇಂದ ಬಂದ್ರೆ 40% ಫಸ್ಟ್ ಪಿ ಯು ಇಂದ ಬರುತ್ತೆ. ಓಕೆ. ಸೊ ಫಸ್ಟ್ ಪಿ ಯು ಸ್ವಲ್ಪ ಮರ್ತೋಗಿದ್ರು, ಸೊ ಅದ್ರ ರಿವಿಷನ್ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಪಿ ಯುದು ಎಕ್ಸಾಮ್ ಮುಗಿಸಿ ಬಂದಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಇರುತ್ತೆ, ನೆನಪಿರುತ್ತೆ. ಫಸ್ಟ್ ಪಿ ಯು ಮರ್ತಿರೋದ್ರಿಂದ ರಿವಿಷನ್ ಈಸ್ ಇಂಪಾರ್ಟೆಂಟ್ ಫಸ್ಟ್ ಪಿ ಯುದು. ಕಮ್ಮಿಂಗ್ ಟು ಫಿಸಿಕ್ಸ್, ಕೊಡೋದೆಲ್ಲ ಆಲ್ಮೋಸ್ಟ್ 100% ಅಲ್ಲಿ 70 to 80% ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್. ಸೊ ಫಾರ್ಮುಲಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಫಿಸಿಕ್ಸ್. ನಾನು ಹೇಳ್ದಂಗೆ ಫಾರ್ಮುಲಾ ನೋಟ್ಸ್ ಅನ್ನೋದು ಇದ್ರೆ ಚೆನ್ನಾಗೆ. ನಮ್ ಕಾಲೇಜಲ್ಲಿ ಏನ್ ಮಾಡ್ಸಿದ್ರು, ಫಾರ್ಮುಲಾ ನೋಟ್ಸ್ ಅಂತ ಮಾಡ್ಸಿದ್ರು. ಪ್ರತಿ ಚಾಪ್ಟರ್ ಆದಾಗ್ಲೂ ಅವ್ರು ಫಾರ್ಮುಲಾ ಬರೆಸ್ತಿದ್ರು. ಸೊ ನನಗೇನ್ ಕಷ್ಟ ಆಗಿಲ್ಲ ಎಲ್ಲ ಹುಡ್ಕೊಂಡ್ ಬರೆಯಕ್ಕೆ. ಎಕ್ಸಾಮ್ ಮುಂಚೆ ಅದನ್ನ ಥರೋ ಮಾಡ್ಕೊಂಡು ಹೋಗಿದೆ. ಸೊ ಬರೆದಿದ್ದಾಯ್ತು. ಕಾನ್ಸೆಪ್ಟ್ ಬೇಸ್ಡ್ ಸ್ವಲ್ಪ ಯಾಕೆ ಬೇಕಾಗಿರುತ್ತೆ ಅಂದ್ರೆ, ಈ ಅಸರ್ಷನ್ ರೀಸನ್ ಕ್ವಶನ್ಸ್ ಬರುತ್ತೆ, ಒಂದು 3-4 ಕ್ವಶನ್. ಸೊ ಅಲ್ಲಿ ನಮಗೆ ಮಾರ್ಕ್ಸ್ ಬೇಕು ಅಂದಾಗ ಏನೋ ಕಾನ್ಸೆಪ್ಟ್ ಗೊತ್ತಿದೆ ಆಯ್ತು. ಇನ್ನೊಂದು ಸಿ ಇ ಟಿ ಅಲ್ಲಿ 1 ಮಾರ್ಕಿಗೆ 1 ಕ್ವಶನ್, ಅಂದ್ರೆ ಯು ವಿಲ್ ಹ್ಯಾವ್ 60 minutes ಫಾರ್ 60 marks ಕ್ವಶನ್. ಸೊ ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್ ಕಮಿಂಗ್ ಟು ಸಿ ಇ ಟಿ. ನೀವು ಫುಲ್ ಪ್ರಾಕ್ಟೀಸ್ ಮಾಡಿದ್ರೆ, ಕ್ಯಾಲ್ಕುಲೇಷನ್ಸ್ ಫಾಸ್ಟ್ ಆಗಿ ಮಾಡೋದೆಲ್ಲ ಕಲ್ತಿದ್ರೆ ಸಿ ಇ ಟಿಯಲ್ಲಿ ಮಾಡ್ಬೋದು. ಇಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ, ಫಾರ್ಮುಲಾಸ್ ನೋಡ್ಕೊಂಡು ಹೋಗ್ತೀನಿ, ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಅಲ್ಲಿ ಕೈ ಓಡಲ್ಲ. ಸೊ ಬೇಗ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಇಡಕ್ಕಾಗಲ್ಲ. ಸೊ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಟೂ ಮಚ್ ಟೈಮ್. ಆವಾಗ ಏನಾಗುತ್ತೆ, ಔಟ್ ಆಫ್ 60 ಕ್ವಶನ್ಸ್ ಯು ಕ್ಯಾನ್ ಅಟೆಂಪ್ಟ್ ಓನ್ಲಿ 30 ಕ್ವಶನ್ಸ್. ಸೊ ದಟ್ ಈಸ್ ಮಾರ್ಕ್ಸ್ ಕಮ್ಮಿ ಬಂದ್ರೆ ರ್ಯಾಂಕ್ ಜಾಸ್ತಿ ಇದಾಗ್ಬಿಡುತ್ತೆ. ಸೊ ಇದರಲ್ಲೂ ಅಷ್ಟೇ. ಇನ್ನೊಂದು, ಯಾವುದೇ ಇದಕ್ಕಾಗ್ಲಿ ನಾನು MTG PYQ ಇದ್ ಮಾಡಿದ್ದೆ, KCT PYQ ಬುಕ್ ತರಿಸಿದ್ದೆ. ಅದರಲ್ಲಿ MTG PYQ ಬುಕ್ ಸರ್. MTG ಅಂದ್ರೆ ಏನು? ಅದು ಒಂದು ಕಂಪ್ನಿ ಸರ್. ಓಕೆ ಓಕೆ. PYQ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸರ್. ಓಕೆ ಓಕೆ. ಸೊ 10 years ಪಾಸ್ಟ್ 10 years ಕ್ವಶನ್ಸ್ ಇರುತ್ತೆ. ಅದನ್ನ ಯಾಕಂದ್ರೆ ಆಲ್ಮೋಸ್ಟ್ ಕಾನ್ಸೆಪ್ಟ್ ವೈಸ್ ನೋಡಿದ್ರೆ ಅವೇ ಕಾನ್ಸೆಪ್ಟ್ ಇರುತ್ತೆ, ಕ್ವಶನ್ ಮಾತ್ರ ಚೇಂಜ್ ಮಾಡಿರ್ತಾರೆ. ಓಕೆ. ಮತ್ತೆ ಪ್ರತಿ ಚಾಪ್ಟರ್ ಇಂದ ಇಷ್ಟಿಷ್ಟು ಕ್ವಶನ್ಸ್, ಅಂದ್ರೆ ಕೆಲವು ಚಾಪ್ಟರ್ ಇವಾಗ ನಮಗೊಂದು 30 ಚಾಪ್ಟರ್ಸ್ ಇದಾವೆ ಟೋಟಲ್. ಅದ್ರಲ್ಲಿ 60 ಕ್ವಶನ್ಸ್ ಕೊಡ್ಬೇಕು ಅಂದಾಗ ಕೆಲವು ಚಾಪ್ಟರ್ ವೇಟೇಜ್ 1 ಮಾರ್ಕ್, ಅಂದ್ರೆ 1 ಕ್ವಶನ್ ಬರುತ್ತೆ ಅಷ್ಟೇ 60 ಕ್ವಶನ್ ಅಲ್ಲಿ. ಕೆಲವುದು 4 ಕ್ವಶನ್ಸ್ ಬರುತ್ತೆ. ಸೊ ಅದನ್ನ ತಗೊಂಡಾಗ ಗೊತ್ತಾಗುತ್ತೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇದೆ ಅಂದ್ರೆ, ಸೊ ಈ ಲೆಸನ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ PYQ ತಗೊಂಡಾಗ ಏನಾಯ್ತು, ಕ್ವಶನ್ಸ್ ಯಾವ ಲೆಸನ್ ಇಂದ ಜಾಸ್ತಿ ಬರ್ತಿದೆ ಮತ್ತೆ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕೇಳ್ತಿದ್ದಾರೆ ಅಂತ ಗೊತ್ತಾಯ್ತು. ಯಾವುದೇ ಆಗ್ಲಿ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮೂರಕ್ಕೂ. ಸೊ PYQ ಇವಾಗಲೇ ತರಿಸ್ಕೊಂಡ್ರೆ ಒಳ್ಳೇದು. ಅಂದ್ರೆ ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ PYQ ತರಿಸ್ಕೊಂಡು ಮಾಡ್ಬೇಕು. ಓಕೆ, ಯು ರೆಫರ್ಡ್ MTG ನಾ? MTG ಸರ್. MTG. ಎಸ್ ಸರ್. ಓಕೆ, ಅಂದ್ರೆ ಅದರಲ್ಲಿ ಬರೀ ಕ್ವಶನ್ ಫುಲ್ ಕಂಪ್ಲೀಟ್ ಸೊಲ್ಯೂಷನ್ ಇರುತ್ತಾ, ಬರೀ ಆನ್ಸರ್ ಇರುತ್ತಾ? ಸರ್, ಕ್ವಶನ್ ಇರುತ್ತೆ, ಅದ್ರ ಕೀ ಆನ್ಸರ್ ಇರುತ್ತೆ. ಓಕೆ. ಹಿಂದಗಡೆ ಸೊಲ್ಯೂಷನ್ಸ್ ಇರುತ್ತೇನೋ, ಆದ್ರೆ ಕಂಪ್ಲೀಟ್ ಆಗಿ ಇರಲ್ಲ. ಸೊ ಅರ್ಥನೂ ಆಗಲ್ಲ. ಇನ್ನೊಂದು, ಅದು PYQ ಇರೋದ್ರಿಂದ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಎಲ್ಲಾನ ಸರ್ಚ್ ಮಾಡಿದ್ರೆ, ಲೈಕ್ ಇನ್ ಗೂಗಲ್ ಸಿಗಿದ್ರೆ ನಮ್ಗೆ ಕೀ ಆನ್ಸರ್ ಸಿಗುತ್ತೆ. ಓಕೆ. ಸೊ ಇನ್ನೊಂದು ಸ್ವಲ್ಪ PYQs ಮಾಡಿ, PYQಸ್ಗಿಂತ ಮುಂಚೆ ಸ್ವಲ್ಪ ಪ್ರಿಪೇರ್ ಆಗಿ ಮಾಡಿದ್ರೆ ಒಳ್ಳೇದು. ಇವಾಗ ಯಾರಾದ್ರೂ ದಿನಕ್ಕೆ 3-4 ಚಾಪ್ಟರ್ಸ್ ಅಥವಾ ಇಷ್ಟು ಚಾಪ್ಟರ್ಸ್ ಫಿಸಿಕ್ಸ್ ಇಂದ, ಇಷ್ಟು ಚಾಪ್ಟರ್ ಕೆಮಿಸ್ಟ್ರಿ ಇಂದ ಅನ್ಕೊಂಡ್ರೆ, ಈವನ್ ಬೇಕಾದ್ರೆ ಚಾಪ್ಟರ್ ಇಂದು ಕ್ವಶನ್ಸ್ KCT ಕ್ವಶನ್ ಬುಕ್ ಕೂಡ ಬರುತ್ತೆ. ಅದನ್ನ ಬೇಕಾದ್ರೆ ತರಿಸ್ಕೋಬಹುದು, ಏನಾರ ಪ್ರಾಕ್ಟೀಸಿಗೆ ಬೇಕು ಅಂದ್ರೆ. KCT ಅಲ್ಲ? KCT ಸರ್. ಬುಕ್ಸ್ ಬೇಕಾದ್ರೆ ತರಿಸ್ಕೋಬಹುದು. ನೀನ್ ಮಾಡಿದ್ದ? ಸರ್, ನಾನೇನ್ ಮಾಡಿದ್ದೆ ಅಂದ್ರೆ ಗೂಗಲ್ ಅಲ್ಲಿ ಸುಮ್ನೆ KCT ಪೇಪರ್ಸ್ ಲೈಕ್ ಮಾಡೆಲ್ ಪೇಪರ್ಸ್ ಅಂತ ಹೊಡೆದಿದ್ದೆ. ಅದನ್ನ ತಗೊಂಡು
ಟೈಮರ್ ಇಟ್ಕೊಂಡು ಎಕ್ಸಾಮ್ ಬರೀಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಓಕೆ ಯಾಕಂದ್ರೆ 60 ಮಿನಿಟ್ಸ್ ಅಲ್ಲಿ ಅಟ್ಲೀಸ್ಟ್ 45 to 50 ಕ್ವಶನ್ಸ್ ಆಗುತ್ತಾ ಇಲ್ವಾ ಅಂತ ಚೆಕ್. ಯಾಕಂದ್ರೆ ನಾನು ಫಸ್ಟ್ ಮ್ಯಾಥ್ಸ್ ಪೇಪರ್ನ ಅಂದ್ರೆ ಕಂಪ್ಲೀಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ಓದ್ಬಿಟ್ಟು PYQ ಅದೇ ಮ್ಯಾಥ್ಸ್ ಪೇಪರ್ ನ ಇಟ್ಕೊಂಡಾಗ ಔಟ್ ಆಫ್ 60 ಮಿನಿಟ್ಸ್ ಐ ವಾಸ್ ಏಬಲ್ ಟು ಡೂ 23 to 24 ಅಷ್ಟೇ. ಅವಾಗ ಗೊತ್ತಾಗುತ್ತೆ ಎಷ್ಟು ಸ್ಲೋ ಇದೀವಿ ನಾವು ಅಂತ. ಹಂಗೆ ಟೈಮರ್ ಇಟ್ಕೊಂಡು ಎವ್ರಿ ಡೇ ಒಂದೊಂದು ಪೇಪರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಲೈಕ್ ಇನ್ನ ಸ್ಲೋ ಇದೀವಿ, ಇನ್ನ ಪಿಕಪ್ ಆಗ್ಬೇಕು, ಫಾಸ್ಟ್ ಆಗ್ಬೇಕು ಅಂತ. ಅಂದ್ರೆ ಪೇಪರ್ಸ್ ಎಲ್ಲ ನೀನು ಗೂಗಲ್ ಡೌನ್ಲೋಡ್ ಮಾಡಿದ್ದ? ಹಾ ಸರ್, ಅಂದ್ರೆ ಇದು MTG ಬುಕ್ ಹೇಳಿದ್ನಲ್ವಾ, ಆ ಬುಕ್ ಅಲ್ಲಿ ಚಾಪ್ಟರ್ ವೈಸ್ ಕ್ವಶನ್ಸ್ ಇರುತ್ತೆ. ಓಕೆ, ಇವಾಗ ನೀವೇನ ಚಾಪ್ಟರ್ ವೈಸ್ ಓದ್ತಿದೀವಿ ಅಂದ್ರೆ ಹಂಗ್ ಮಾಡ್ಬೋದು. ಆಮೇಲೆ ಇದಕ್ಕೆ KCET ಏನು ಮಾಡೆಲ್ ಪೇಪರ್ ಕ್ವಶನ್ಸ್ ಅಂದ್ಬಿಟ್ಟು ಅದು ಕಂಪ್ಲೀಟ್ ಅಂದ್ರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ಮಿಕ್ಸ್ ಆಗಿ ಕ್ವಶನ್ಸ್ ಬಂದಿರುತ್ತೆ. ಅವಾಗ ಅದನ್ನ ಸಾಲ್ವ್ ಮಾಡೋದು. ಅಂದ್ರೆ ಎಕ್ಸಾಮ್ಕಿನ ಒಂದು 10 days ಮುಂಚೆ ಐ ಆಮ್ ರೆಡಿ ಅಂತ ಅನ್ಸ್ದಾಗ ಅದನ್ನ ಸಾಲ್ವ್ ಮಾಡೋದು. ಪರ್ಟಿಕ್ಯುಲರ್ ವೆಬ್ಸೈಟ್ ಆರ್ ಪರ್ಟಿಕ್ಯುಲರ್ ಸರ್ KCET ಮಾಡೆಲ್ ಕ್ವಶನ್ಸ್ ಅಂತ ಇಟ್ರೆ ಸಾಕು. ಓಕೆ ಓಕೆ ಓಕೆ. ಅದೇ ಸರ್, PYQs ವೆರಿ ಇಂಪಾರ್ಟೆಂಟ್. ಕೆಮಿಸ್ಟ್ರಿಯಲ್ಲಿ ನಾನು ಹೇಳ್ದಂಗೆ ಟೆಕ್ಸ್ಟ್ ಬುಕ್, ಇದರಲ್ಲೂ ಅಷ್ಟೇ ಕೆಮಿಸ್ಟ್ರಿಯಲ್ಲಿ ಸಾಲ್ವ್ ಮಾಡೋದು ಬಹಳ ಇರಲ್ಲ. ಕ್ಯಾಲ್ಕುಲೇಷನ್ ಈಕ್ವಿಲಿಬ್ರಿಯಂ ಇದರಲ್ಲಿ ಅಂಥದ್ರಲ್ಲಿ ಮಾತ್ರ ಸಾಲ್ವ್ ಮಾಡಕ್ಕಿರುತ್ತೆ. ಬೇರೆದೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ನೆನ್ಪಿಟ್ಕೊಂಡಿರೋದೆ. ಸೊ ಬೋರ್ಡ್ ಎಕ್ಸಾಮ್ಗೆ ಓದಿರೋದ್ರಿಂದ ನೆನ್ಪಿರುತ್ತೆ. ನಾವು ಯಾವಾಗ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ತರೋ ಆಗಿರ್ತೀವೋ ಕ್ವಶನ್ ನೋಡಿದ ತಕ್ಷಣ ಆರಾಮಾಗಿ ಟಿಕ್ ಆಗ್ಬೋದು. ನಂಗೆ ಕೆಮಿಸ್ಟ್ರಿಯಲ್ಲಿ 60 ಕ್ವಶನ್ಸ್ ಅಲ್ಲಿ 40 ಕ್ವಶನ್ಸ್ ನೋಡಿದ ತಕ್ಷಣ ಟಿಕ್ ಆಗಿದ್ದು. ಸೊ ಇನ್ನ ಮಿಕ್ಕಿರೋ ಟೈಮ್ ಎಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತಲ್ಲ, ಕ್ಯಾಲ್ಕುಲೇಷನ್ ಪಾರ್ಟ್ ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ಡೆಸಿಮಲ್ ಪಾಯಿಂಟ್ ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಸೊ ಆ ಟೈಮ್ ಇಲ್ಲಿ ಯೂಸ್ ಮಾಡ್ಕೊಂಡೆ. ಓಕೆ. ಇದ್ರಲ್ಲೂ ಅಷ್ಟೇ ಸರ್, ಕೆಮಿಸ್ಟ್ರಿ ಲೈನ್ ಬೈ ಲೈನ್ ಅಂತ ಓರಾ ಕ್ಲಾಸಸ್ ಅಂತ ಅವ್ರದ್ದು ಲೈನ್ ಬೈ ಲೈನ್ ಅಂತ ಒಂದು ಸೀರೀಸ್ ಇದೆ. ಅದನ್ನ ನೋಡಿದ್ರೆ ಏನು ಲೈನ್ ಬೈ ಲೈನ್ ಅರ್ಥ ಮಾಡಿಸ್ತಾರೆ. ಅವ್ರು ಅರ್ಥ ಮಾಡಿಸಿದ್ಮೇಲೆ ನಾವು ಒಂದ್ಸರಿ ಓದ್ಬಿಟ್ಟು ಓದಿದ್ರೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಮಾರ್ಕ್ಸ್. ಓಕೆ. ನನ್ನ ಮೆಥಡ್ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಹೆಂಗೆ ಅಂದ್ರೆ, ಒಂದ್ ಪೇಜ್ ಓದೋದು, ಆ ಪೇಜ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅನ್ಸುತ್ತೋ ಅದನ್ನ ಐದರ್ ಟಾಪ್ ಆರ್ ಬಾಟಮ್ ಆಫ್ ದ ಪೇಜ್ ಬರೀತೀನಿ ಈ ಶಾರ್ಟ್ ಫಾರ್ಮ್ ನನಗೆ ಅರ್ಥ ಆಗತ್ತಂಗೆ. ಸೊ ಇವಾಗ ಒಂದ್ಸರಿ ಒಂದ್ ಚಾಪ್ಟರ್ ಓದಿದೀವಿ, ಮತ್ತೆ ನಾವು ಅದನ್ನ ಓದಷ್ಟು ಟೈಮ್ ಇರಲ್ಲ, ಮರ್ತೋಗ್ಬಿಟ್ಟಿದ್ರೆ ಮತ್ತೆ ಓದಷ್ಟು ಟೈಮ್ ಇರಲ್ಲ. ಸೊ ಏನ್ ಮಾಡ್ತೀನಿ, ಆ ಪೇಜ್ ಅಲ್ಲಿ ಟಾಪ್ ಆರ್ ಬಾಟಮ್ ನ ಓದ್ಬಿಡ್ತೀನಿ, ಗ್ಲಾನ್ಸ್ ಮಾಡ್ತೀನಿ. ಸೊ ಗೊತ್ತಾಗುತ್ತೆ, ಈ ಪೇಜ್ ಇಂದ ಇದು ಇಂಪಾರ್ಟೆಂಟ್, ಇಷ್ಟು ಓದಿದ್ರೆ ಸಾಕು ಅಂತ. ಕೆಮಿಸ್ಟ್ರಿ ಯಾಕಂದ್ರೆ ಸ್ಕೋರಿಂಗ್ ಮಾರ್ಕ್ಸ್ KCET ಅಲ್ಲಿ ಕೆಮಿಸ್ಟ್ರಿನೇ. ಯಾಕಂದ್ರೆ ಐ ಗಾಟ್ 52 ಇನ್ ಕೆಮಿಸ್ಟ್ರಿ ಔಟ್ ಆಫ್ 60. ಮ್ಯಾಥ್ಸ್ ಫಾಸ್ಟ್ ಆಗಿದ್ರೆ ಯು ಕ್ಯಾನ್ ಸ್ಕೋರ್. ಕ್ಯಾಲ್ಕುಲೇಷನ್ಸ್ ಫಾಸ್ಟ್ ಇರಬೇಕು, ಫಾರ್ಮುಲಾಗಳು ರೆಡಿ ಇರಬೇಕು, ಗೊತ್ತಿರಬೇಕು. ಸೊ ಯು ಕ್ಯಾನ್ ಸ್ಕೋರ್ ಮಾರ್ಕ್ಸ್ ಇನ್ ಮ್ಯಾಥ್ಸ್. ಫಿಸಿಕ್ಸ್ ಬಂದ್ರೆ ಆಲ್ಮೋಸ್ಟ್ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಸೊ ಫಾರ್ಮುಲಾಸ್ ಗೊತ್ತಿರ್ಬೇಕು, ಸ್ವಲ್ಪ ಕಾನ್ಸೆಪ್ಟ್ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಯು ಕ್ಯಾನ್ ಸ್ಕೋರ್ ಈಸಿಲಿ. ಓಕೆ. ಫಿಸಿಕ್ಸ್ ಅಲ್ಲಿ ಅದೇ ಸರ್, ಫಾರ್ಮುಲಾ ನೋಟ್ಸ್ ಇದ್ದಿದ್ರೆ ನಂಗೆ ಬಹಳ ಹೆಲ್ಪ್ ಆಯ್ತು. ಸೊ ಫಾರ್ಮುಲಾ ನೋಟ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳೋದು ಸರ್. ಓಕೆ ಓಕೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್. ಸೊ ಎಲ್ಲಾ ಪ್ರತಿ ಚಾಪ್ಟರ್ ಫಾರ್ಮುಲಾಸ್ ಏನಿದೆ ಅದಲ್ವಾ ಒಂದ್ ಕಡೆ ಬರೆದಿಟ್ಕೋಬೇಕು. ಹೌದು ಸರ್. ಯಾಕಂದ್ರೆ ಕ್ವಶನ್ಸ್ ಅದ್ರ ಮೇಲೆ ಬಂದಾಗ ನಾವು ನೋಡಿಲ್ದಂಗೆ ಹೋದ್ರೆ ಇದಾಗುತ್ತೆ. ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದಾಗ ಇವಾಗ ಕೆಲವು ಇರುತ್ತೆ, ಅದು ಇದೇ ಫಾರ್ಮುಲಿಂದ ಬಂದ್ರೆ ಅದನ್ನೇ ಒಂದ್ 4 ಇಯರ್ ಕೇಳಿರ್ತಾರೆ. ಅದೇ ಫಾರ್ಮುಲಾ, ಜಸ್ಟ್ ನಂಬರ್ಸ್ ಮತ್ತೆ ಕ್ವಶನ್ ಮಾತ್ರ ಚೇಂಜ್ ಅಷ್ಟೇ. ಓಕೆ. ಸೊ ಅಂತ ಕ್ವಶನ್ಸ್ ಇದ್ದಾಗ ಈಸಿಯಾಗಿ ಮಾರ್ಕ್ಸ್ ತೆಗಿಬೇಕು. ಅಂದ್ರೆ ಫಾರ್ಮುಲಾ ಬರೆದ್ಬಿಟ್ಟೆ ಬರೀಬೇಕು. ಇಲ್ಲ ಸರ್, KCET ಅಲ್ಲಿ ನಾವು ಟಿಕಿಂಗ್ ಮಾಡೋದು. ಸೊ ನಾವು ಬೋರ್ಡ್ ಎಕ್ಸಾಮ್ ಫುಲ್ ಆಪೋಸಿಟ್. KCET ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಟೆಪ್ಸ್ ಬರಬೇಕು, ಆದ್ರೆ KCET ಅಲ್ಲಿ ಸ್ಟೆಪ್ಸ್ ಇಲ್ದಲೆ ಎಷ್ಟು ಫಾಸ್ಟ್ ಆಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ ಸರ್.
ನೀವು ಓಕೆ ಫಾರ್ಮುಲಾ ತಲೆಯಲ್ಲಿ ಇಟ್ಕೊಂಡು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಆನ್ಸರ್ ಇಟ್ರು ಓಕೆ. ಸೊ ಹ್ಮ್ ಹ್ಮ್ ಫೈನಲ್ ಟಿಕ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಇಟ್ ಇಸ್ ಕಂಪ್ಲೀಟ್ಲಿ MCQ ಬೇಸ್ಡ್. ಎಸ್ ಸರ್, ಹ್ಮ್ 60 ಕ್ವಶನ್ಸ್ MCQs ಇರುತ್ತೆ. ಹ್ಮ್ 60% ಸೆಕೆಂಡ್ ಪಿ ಯು ಇಂದ, 40% ಫಸ್ಟ್ ಪಿ ಯು ಇಂದ ಬರುತ್ತೆ ಸರ್. ಓಕೆ ಸೊ ಇನ್ ಕೇಸ್ ಫಸ್ಟ್ ಪಿ ಯುದು ಟೈಮ್ ಆಗ್ಲಿಲ್ಲ, ಓದಕ್ಕಾಗ್ಲಿಲ್ಲ, ಸ್ವಲ್ಪ ನೋಡ್ಕೊಂಡಿದ್ರು ಆಯ್ತು. ಯಾಕಂದ್ರೆ ಸೆಕೆಂಡ್ ಪಿ ಯು ಇಂದ 60% ಅಂದ್ರು ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಅಂದ್ರೆ ಇವಾಗ MCQ ಅಲ್ಲಿ ಹ್ಮ್. ಏನಾದ್ರು ಬರಿಬೇಕಾಗಿರುತ್ತಾ ಟೆಕ್ಸ್ಟ್ ಇಲ್ಲ ಇಲ್ಲ ಸರ್, CET-ಲಿ? ಇಲ್ಲ ಓನ್ಲಿ ಇಲ್ಲ, ಟಿಕಿಂಗ್ ಅಷ್ಟೇನಾ? ಅಲ್ಲಿ ಓನ್ಲಿ ಬೇರೆ ಬಬ್ಲಿಂಗ್ ಆಪ್ಷನ್ ಬಬ್ಲಿಂಗ್ ಇರಲ್ವಾ? ಅಷ್ಟೇ, ಬಬ್ಲಿಂಗ್ ಅಷ್ಟೇ. ಅಲ್ಲಿ ಹಾ. ಬರೆಯಕ್ಕೆ ಏನು ಸ್ಪೇಸ್ ಗೀಸ್ ಏನಿರಲ್ಲ? ಕ್ವಶನ್ ಆನ್ಸರ್ ಪೇಪರ್ ಅಲ್ಲಿ ಪ್ರತಿ ಪೇಜ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಸ್ಪೇಸ್, ಅಲ್ಲಿ ವರ್ಕಿಂಗ್ ಮಾಡ್ಕೋಬೇಕು ನಾವು. ಓಕೆ, ಅಂದ್ರೆ ಯು ವಿಲ್ ಬಿ ಸಬ್ಮಿಟಿಂಗ್ ದ ಕ್ವಶನ್ ಪೇಪರ್ ಇಟ್ ಸ್ವಲ್ಪ? ನೋ ಸರ್, ಅಲ್ಲ, ಕ್ವಶನ್ ಪೇಪರ್ ನಮಗೆ ಕೊಡ್ತಾರೆ, ಕ್ವಶನ್ ಪೇಪರ್ ಕೆಳಗಡೆ ವರ್ಕ್ ಸ್ಪೇಸ್ ಅಂತ ಕೊಟ್ಟಿರ್ತಾರೆ. ಆದ್ರೆ ಆನ್ಸರ್ ಪೇಪರ್ ಇದು OMR ಶೀಟ್. ಸೊ ಆನ್ಸರ್ ನೆಲ್ಲ ನೀವು ಬಬಲ್ ಮಾಡ್ತೀವಿ ನಾವು. ಓಕೆ ಓಕೆ. ರೈಟ್ ಸೈಡ್ ಕನ್ನಡ ಪೇಪರ್, ಕನ್ನಡ ಕ್ವಶನ್ಸ್, ಲೆಫ್ಟ್ ಸೈಡ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಕ್ವಶನ್ಸ್. ಸೊ ಯು ಕ್ಯಾನ್ ಯೂಸ್ ಬೋತ್ ಸೈಡ್. ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಮ್ಯಾಥ್ಸ್ ಕಮ್ಮಿ ಸಿಗುತ್ತೆ. ಸೊ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಮಿಸ್ಟ್ರಿಗೆ ಸ್ಪೇಸ್ ಬೇಕಾಗಲ್ಲ, ಫಿಸಿಕ್ಸ್ ಬೇಕಾಗತ್ತೆ ಸ್ವಲ್ಪ, ಆದ್ರೆ ಮ್ಯಾಥ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ಲಾಸ್ಟ್ ಪೇಜ್ ಕಂಪ್ಲೀಟ್ ಖಾಲಿ ಇರುತ್ತೆ, ಸೊ ಅಲ್ಲಿ ಯೂಸ್ ಮಾಡ್ಕೋಬಹುದು. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನ್ ಹೇಳೋದಾದ್ರೆ ಯಾವುದೇ ಇದಾಗ್ಲಿ ಟೈಮ್ ಇಟ್ಕೊಂಡು ಮಾಕ್ ಟೆಸ್ಟ್ ಕೊಡ್ರಿ ಅಂತ. ಕಾಲೇಜಲ್ಲಿ ಆಲ್ಮೋಸ್ಟ್ ಇದು ಮಾಕ್ ಟೆಸ್ಟ್ ಎಲ್ಲ ಕೊಡ್ತಿರ್ತಾರೆ. ಎಕ್ಸಾಮ್ ಕೆಲವು ಕಾಲೇಜಸ್ ಕರೀತಾರೆ, ಅವ್ರು ಮಾಕ್ ಟೆಸ್ಟ್ ಕೊಡ್ತಾರೆ ಸರ್. ಇನ್ ಕೇಸ್ ಆಗ್ಲಿಲ್ಲ, ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಾವು ಮನೆಯಲ್ಲೇ ನಾನು ಹೇಳ್ದಂಗೆ ಪೇಪರ್ ಹುಡ್ಕೊಂಡು ಮಾಕ್ ಟೆಸ್ಟ್ ಕೊಡ್ಕೋಬೇಕು ನಮಗ್ ನಾವೇ. ಅಂದ್ರೆ ಇವಾಗ ಎಕ್ಸ್ಟ್ರಾ ಶೀಟ್ ಇಸ್ಕೊಂಡು ಅದ್ರಲ್ಲಿ ವರ್ಕ್ ಮಾಡಕ್ಕಾಗಲ್ವಾ? ವರ್ಕಿಂಗ್ ಮಾಡಂಗಿಲ್ವಾ? ಎಕ್ಸ್ಟ್ರಾ ಶೀಟ್ಸ್ ಕೊಡಲ್ಲ. ಏನಾದ್ರು ಕ್ವಶನ್ ಪೇಪರ್ ಕೊಡ್ತಾರೆ, ಕ್ವಶನ್ ಪೇಪರ್ ಅಲ್ಲೇ ಸಾಲ್ವ್ ಮಾಡ್ಕೋಬೇಕು ಅಷ್ಟೇ. ಸೊ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು ಅಂದ್ರೆ ಶೀಟು ಇರೋದಿಲ್ಲ? ಇಲ್ಲ ಸರ್. ಓಕೆ, ಅಂದ್ರೆ ಒಂದು ಪೇಜ್ ಅಲ್ಲಿ 2 ಕ್ವಶನ್ ಇರುತ್ತೆ ಸರ್, 2ರಿಂದ 3 ಮ್ಯಾಕ್ಸಿಮಮ್ 2 ಸರ್. ಎಷ್ಟು ಶೀಟ್ ಇರುತ್ತೆ ಕ್ವಶನ್ ಪೇಪರ್ ಸರ್? ಇವಾಗ 2 ಅಂದ್ರೆ ಒಂದು 25 to 30 ಪೇಜಸ್ ಇರುತ್ತೆ. ಒಂದು ಬುಕ್ಲೆಟ್, ದೊಡ್ಡ ಬುಕ್ಲೆಟ್ ಸರ್. ಸೊ ಕ್ವಶನ್ ಅಂದ್ರೆ ಆ ಕಡೆ ಈ ಕಡೆ ಎರಡು ಸೇಮ್ ಕ್ವಶನ್ಸ್ ಅಲ್ವಾ? ಒಂದ್ ಕಡೆ ಇಂಗ್ಲಿಷ್ ಇರುತ್ತೆ, ಒಂದ್ ಕಡೆ ಕನ್ನಡ ಇರುತ್ತೆ. ಸೊ 2 ಕಡೆ ನಿಮ್ಗೆ ಸ್ಪೇಸ್ ಸಿಗುತ್ತೆ. ಕ್ವಶನ್ ಪೇಪರ್ ಅಲ್ಲಿ ನೀವ್ ಏನ್ ಮಾಡಿದ್ರು ಅವ್ರು ಕೇಳಲ್ಲ. ಎಕ್ಸಾಂಪಲ್ ಅಲ್ಲಿ 6 ಸೀರೀಸ್ ಇರುತ್ತೆ, ABCDEF. ಸೊ ಸೀರೀಸ್ ನೋಡ್ಕೊಂಡು ಕರೆಕ್ಟ್ ಆಗಿ ಬಬ್ಲಿಂಗ್ ಮಾಡ್ಬೇಕು. ಮತ್ತೆ ನಾನ್ ಮಾಡಿದ್ದಿದ್ದು ಹೆಂಗೆ ಅಂದ್ರೆ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ನಾನೇನ್ ಮಾಡಿದೆ, ಟಿಕ್ ಮಾಡ್ಕೊಂತ ಹೋಗ್ತಿದ್ದೆ ಆನ್ಸರ್ಸ್ ನ. ಲಾಸ್ಟ್ ಮಿನಿಟ್ ಅಂದ್ರೆ ಲಾಸ್ಟ್ ಒಂದು 15 to 20 ಮಿನಿಟ್ಸ್ ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂತಿದ್ದೆ ಬಬ್ಲಿಂಗ್ ಮಾಡೋದು. ಕೆಲವ್ರಿಗೆ ಏನಾಗುತ್ತೆ, ಅರ್ಜೆಂಟ್ ಅಲ್ಲಿ ಒಂದ್ ಫಸ್ಟ್ ಕ್ವಶನ್ ಎಲ್ಲ ಪ್ರಾಬ್ಲಮ್ ಆಗಲ್ಲ, 20th ಕ್ವಶನ್ ಇಂದ ತಪ್ಪ ಬಬ್ಲಿಂಗ್ ಆಗ್ಬಿಡುತ್ತೆ. ಹಂಗೇನ ಪ್ರಾಬ್ಲಮ್ ಇದ್ರೆ ಅವರು ಕ್ವಶನ್ ಬರ್ದಿ ಅವಾಗಲೇ ಬಬ್ಲಿಂಗ್ ಮಾಡೋದು ಒಳ್ಳೆ ಬೆಟರ್ ಸರ್. ನಮಗೆ 2 ಕಾಪಿ ಇರುತ್ತೆ ಸರ್ OMR ಶೀಟ್. ಫಸ್ಟ್ ಕಾಪಿ ಅವ್ರಿಗೆ ಕೊಡ್ತೀವಿ, ಸೆಕೆಂಡ್ ಕಾಪಿ ನಾವು ಮನೆಗೆ ತರ್ತೀವಿ. ಏನೇನ್ ಇದು ಬಬಲ್ ಮಾಡಿರ್ತೀವೋ ಆ ಕಾಪಿ, ಸೆಕೆಂಡ್ ಕಾಪಿ ನಮ್ಮ ಹತ್ರ ನಾವು ಮನೆಗೆ ತಗೊಂಡೋಗ್ತೀವಿ ಸರ್. ಸೊ ಯು ಕ್ಯಾನ್ ವೆರಿಫೈ ಹೌ ಮಚ್ ಆವರೇಜ್ ಯು ಗಾಟ್ ಮಾರ್ಕ್ಸ್. ಓಕೆ ಓಕೆ ಓಕೆ. ಎರಡು ಕಾಪಿ ಅಂದ್ರೆ ಕಾರ್ಬನ್ ಕಾಪಿನ? ಅದು ಕಾರ್ಬನ್ ಕಾಪಿ ಸರ್. ಎಸ್ ಸರ್, ಹೌದು. ಓಕೆ, ನೀವು ಏನು ಸಬ್ಮಿಟ್ ಮಾಡ್ತೀರಾ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ? ಕಾರ್ಬನ್ ಕಾಪಿ ಯು ವಿಲ್ ಬ್ರಿಂಗ್ ಇಟ್ ಹೋಮ್? ಎಸ್ ಸರ್. ಓಕೆ ಓಕೆ ಓಕೆ. ಕ್ವಶನ್ ಪೇಪರ್ ಅಲ್ಲಿ ಏನ್ ಮಾಡಿದ್ರು ಅವ್ರು ಕೇಳಲ್ಲ. ಎಷ್ಟನ ಏನನ ಹೆಂಗನ ಕರೆಕ್ಟ್ ಎಲ್ಲಾನ ಬರಿಬೋದು. ಕ್ವಶನ್ ಮಧ್ಯದಲ್ಲಿ ಇವಾಗ ಜಾಗ ಆಗ್ಲಿಲ್ಲ, ಎಲ್ಲಿ ಬರೆದ್ರು ಅವ್ರೇನ್ ಕೇಳಲ್ಲ. ಏನು ಇವಾಗ ಇನ್ ಕೇಸ್ ವರ್ಕ್ ಸ್ಪೇಸ್ ಅಲ್ಲಿ ಜಾಗ ಆಗ್ಲಿಲ್ಲ, ಇನ್ನ ನಮ್ಗೆ ಸ್ವಲ್ಪ ಸ್ಪೇಸ್ ಬೇಕು ಅಂದ್ರೆ ಕ್ವಶನ್ ಅಲ್ಲಿ ಸ್ವಲ್ಪ ಆ ಕಡೆ ಜಾಗ ಇದ್ರು ಅಲ್ಲಿ ಸಾಲ್ವ್ ಮಾಡ್ಕೊಂಡು, ಮ್ಯಾಥ್ಸ್ ಅಲ್ಲಿ ಅಷ್ಟೇ ಪ್ರಾಬ್ಲಮ್ ಆಗೋದು. ಕೆಮಿಸ್ಟ್ರಿಯಲ್ಲಿ ಬೇಕಾಗಲ್ಲ, ಫಿಸಿಕ್ಸ್ ಅಲ್ಲಿ ಅವ್ರು ಕೊಟ್ಟಿರೋ ಸ್ಪೇಸ್ ಸಾಕಾಗುತ್ತೆ. ಒಟ್ಟಲ್ಲಿ ಕ್ವಶನ್ ಪೇಪರ್ ಅಲ್ಲೇ ಏನೇ ವರ್ಕಿಂಗ್ ಮಾಡ್ಕೋಬೇಕು ಅಂದ್ರೆ ಕ್ವಶನ್ ಪೇಪರ್ ಅಲ್ಲೇ ಮಾಡ್ಕೋಬೇಕು? ಹೌದು ಸರ್. ಓಕೆ. ಬಬ್ಲಿಂಗು 60 ಮಾರ್ಕ್ಸ್ ಕ್ವಶನ್ಸ್ ಏನಿದೆಯಲ್ಲ, ಆ 60 ಮಾರ್ಕ್ಸ್ ದಟ್ ಇಸ್ ಓನ್ಲಿ ಬಬ್ಲಿಂಗ್ ಅಷ್ಟೇ, ಬೇರೆ ಏನು ಅಲ್ಲಿ ಮಾಡಂಗೆ ಇಲ್ಲ ಅಲ್ಲಿ?
ಇಲ್ಲ ಇಲ್ಲ, ಬೇರೆ ಏನು ಮಾಡಂಗಿಲ್ಲ, ಬೇರೆ ಏನೋ ಆಪ್ಷನ್ ಇರಲ್ಲ ಅದರಲ್ಲಿ. ಇರಲ್ಲ. ಹ್ಮ್ ಹ್ಮ್ ಬಬ್ಲಿಂಗ್ ತಪ್ಪು ಮಾಡ್ಲಿಲ್ಲಂಗೆ ಅವರಿಗೆ ಪ್ರಾಕ್ಟೀಸ್ ಇದ್ರೆ ಒಳ್ಳೇದು ಸ್ವಲ್ಪ. ಹ್ಮ್ ನಾರ್ಮಲ್ ಆಗಿ ಯಾರಾದ್ರೂ JEE ಎಲ್ಲ ನೀಟ್ JEE CET ಓದ್ತಿದ್ರೆ ಅವ್ರ ಕಾಲೇಜಲ್ಲಿ ಮಾಕ್ ಟೆಸ್ಟ್ ಅಂತ ಕೊಡ್ತಾರೆ. ಹ್ಮ್ ಸೊ ಅಲ್ಲೆಲ್ಲ ಬಬ್ಲಿಂಗ್ ಮಾಡಿಸಿರ್ತಾರೆ. ಹ್ಮ್ ಸೊ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಹ್ಮ್ ಆ ಇಲ್ಲಾಂದ್ರೆ ಇವಾಗ ನಾನು ಹೇಳಿದ್ನಲ್ವಾ, ಮಾಕ್ ಟೆಸ್ಟ್ ಬುಕ್ ಅಂತಾನೆ ಬರುತ್ತೆ ಬೇಕಾರೆ. ಹ್ಮ್ ಅದು ನಾನು ನೋಡಿದಂಗೆ KCET ಕ್ವಶನ್ಸ್ ಈಸಿ ಇತ್ತು, ಮಾಕ್ ಟೆಸ್ಟ್ ಕ್ವಶನ್ ಸ್ವಲ್ಪ ಹಾರ್ಡ್ ಇತ್ತು. ಓಹೋ. ಮಾಕ್ ಟೆಸ್ಟ್ ಕ್ವಶನ್ ಸ್ವಲ್ಪ ಹಾರ್ಡ್ ಇದ್ದಾಗ ನಾವು ಹೆದರ್ಕೋಬಾರ್ದು, ಓ ಕಷ್ಟ ಇದೆ ಆಗಲ್ಲ, ಆ ತರ ಏನ್ ಹೆದರ್ಕೊಳ್ಳೋ ಕೆಲಸ ಇಲ್ಲ. KCET ಈಸಿನೇ ಕೊಡ್ತಾರೆ ಸರ್. ಹ್ಮ್ ಹ್ಮ್ ಫಿಸಿಕ್ಸ್ಗೆ ಫಾರ್ಮುಲಾಸ್, ಕೆಮಿಸ್ಟ್ರಿಗೆ ಟೆಕ್ಸ್ಟ್ ಬುಕ್, ಮ್ಯಾಥ್ಸ್ಗೆ ಬೋರ್ಡ್ ಎಕ್ಸಾಮಿಗೆ ಏನ್ ಮಾಡಿದೀವೋ ಅದನ್ನ ಸ್ಪೀಡ್ ಆಗಿ ಮಾಡಿದ್ರೆ ಆಗೋಯ್ತು ಅಷ್ಟೇ. ಹ್ಮ್ ಹ್ಮ್ ಮತ್ತೆ ನಾನು ಇದಕ್ಕೂ ಕೂಡ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಇದನ್ನು ವಿಡಿಯೋಸ್ ನೋಡಿದ್ದೆ. ಯಾಕಂದ್ರೆ CET-ಗೆ ಹ್ಮ್ ಇವಾಗ ಮ್ಯಾಟ್ರಿಕ್ಸ್ ಚಾಪ್ಟರ್ ಇಂದ ಕೆಲವು ಫಾರ್ಮುಲಾ ಬರುತ್ತೆ, ಕೆಲವು ಡೈರೆಕ್ಟ್ ರಿಸಲ್ಟ್ಸ್ ಇರುತ್ತೆ. ಹ್ಮ್ ಅವೆಲ್ಲ ಅಪ್ಲೈ ಮಾಡ್ಬೇಕು ಅಂದ್ರೆ ನಮಗೆ ಆಲ್ಮೋಸ್ಟ್ ಕಾಲೇಜಸ್ ಅಲ್ಲಿ ಎಲ್ಲೂ ಹೇಳ್ಕೊಟ್ಟಿರಲ್ಲ. ಹ್ಮ್ ಸೊ ಅವಾಗ ಅವ್ರು KCET-ಗೆ ಅಂತಾನೆ ಹೇಳ್ಕೊಟ್ಟಾಗ ವಿ ಕ್ಯಾನ್ ಗೊತ್ತಲ್ವಾ, ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಟಿಕ್ ದ ಆನ್ಸರ್. ಓಕೆ, ಅಂದ್ರೆ KCET-ಗೆ ಯಾವ್ದು ಯೂಟ್ಯೂಬ್ ಚಾನಲ್ಸ್? ಸರ್ ಇದಕ್ಕೆ PW ಕನ್ನಡ ಸರ್. PW ಕನ್ನಡನಾ? ಫಿಸಿಕ್ಸ್ ವಾಲ ಕನ್ನಡ KCET-ಗೆ. KCET-ಗೆ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಸ್ ಆಗಲ್ಲ. ಬೋರ್ಡಿಗೆ ಓದಿದ್ದೆ, ಆದ್ರೆ ನಾನು ಸಿಂಪ್ಲಿಫೈಡ್ ಮೈಂಡ್ಸ್ ಅವ್ರದ್ದು ಒಂದು ಇದು ತಗೊಂಡಿದ್ದೆ ಸರ್, ಅವ್ರದ್ದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಸರ್. ಹೌದು. ಪೂರ್ತಿ ಹೌ ಮಚ್ ಇಟ್ ವಾಸ್ ಸಬ್ಸ್ಕ್ರಿಪ್ಷನ್? ಐ ಥಿಂಕ್ 3000 ಸರ್. ಒಂದ್ ವರ್ಷದ ಪೂರ್ತಿ? ಸರ್ ಲಾಸ್ಟ್ 2 months ಇರ್ಬೇಕಾದ್ರೆ ಬಿಟ್ಟಿರ್ತಾರೆ ಅಷ್ಟೇ. ಅವಾಗ ನೋಡಿದ್ದು, ಅದು ಹೆಲ್ಪ್ ಆಯ್ತು. ಅದನ್ನೇ ಫುಲ್ ಏನು ಅದನ್ನೇ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಏನಿಲ್ಲ. ಓಕೆ. ಅದಿಲ್ಲ ಅಂದ್ರೆ ನಡೆಯುತ್ತೆ. ಇನ್ ಕೇಸ್ ಆಗುತ್ತೆ ಅಂದ್ರೆ ತಗೋಬಹುದು. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಚಾಪ್ಟರ್ ಅಲ್ಲಿ ಲೈಕ್ ಮ್ಯಾಥ್ಸ್ ಅಲ್ಲಿ ಇದು ಈ ಕ್ವಶನ್ಗೆ ಡೈರೆಕ್ಟ್ ರಿಸಲ್ಟ್ ಇದೆ, ಆ ಡೈರೆಕ್ಟ್ ರಿಸಲ್ಟ್ ಏನು ಫಾರ್ಮುಲಾ ಅಂತ ಕೊಡ್ತಾರೆ. ಕ್ವಶನ್ ಸಾಲ್ವ್ ಮಾಡಿಸ್ತಾರೆ. ಇನ್ನೊಂದು ಮೆಥಡ್ ಆಫ್ ಸಾಲ್ವಿಂಗ್ ಹೇಳ್ಕೊಡ್ತಾರೆ ಸರ್ ಅವರು. ಇಷ್ಟ ಆಗಿದ್ದು ಫಾಸ್ಟ್ ಸಾಲ್ವ್ ಹೆಂಗ್ ಮಾಡ್ಬೇಕು, ಕ್ವಶನ್ ಎಷ್ಟು ಫಾಸ್ಟ್ ಆಗಿ ಹೆಂಗೆ, ಎಲ್ಲೆಲ್ಲಿ ಕ್ಯಾನ್ಸಲ್ ಹೆಂಗ್ ಮಾಡ್ಬೇಕು ಏನು ಅಂತ ಚೆನ್ನಾಗಿ ಹೇಳ್ಕೊಟ್ರು. ಯಾವಾಗ ಬೋರ್ಡ್ ಎಕ್ಸಾಮ್ ನೋಡಿದ್ನೋ ಅವಾಗ ಅಲ್ಲೂ ಕೆಲವು ಟ್ರಿಕ್ಸ್ ಹೇಳ್ಕೊಟ್ರು. ಅವಾಗ ನೋಡಿ ನಾನು KCET ತಗೊಂಡೆ ಸರ್ ಸಬ್ಸ್ಕ್ರಿಪ್ಷನ್ ಅವ್ರದ್ದು. ಓಕೆ ಓಕೆ. ಅಂದ್ರೆ ಅದು ಯಾವುದು? ಸಿಂಪ್ಲಿಫೈಡ್ ಮೈಂಡ್ಸ್ ಸರ್. ಸಿಂಪ್ಲಿಫೈಡ್ ಮೈಂಡ್ಸ್ ಇಟ್ ಇಸ್ ಬೇಸಿಕಲಿ ಕನ್ನಡನಾ ಹಿಂದಿ ಚಾನಲ್? ಕನ್ನಡ ಸರ್ ಅವರು. ಸಿಂಪ್ಲಿಫೈಡ್ ಮೈಂಡ್ಸ್ ಕನ್ನಡನಾ? ಹೌದು. ಓಕೆ ಓಕೆ ಓಕೆ. ಕನ್ನಡ ಸರ್, ಅವ್ರ ಹೆಸರು RP ಸರ್ ಅಂತ. ಅವರೇ ಎಲ್ಲ ಹೇಳ್ಕೊಡ್ತಾರೆ. ಅಂದ್ರೆ ಲಾಸ್ಟ್ 2 months ಬಿಫೋರ್ ಮೈನ್ ಎಕ್ಸಾಮ್ಸ್ ಬಿಡ್ತಾರ ಅವ್ರದ್ದು? ಬಿಟ್ಟಿರ್ತಾರೆ ಸರ್. ಅದಲ್ಲಿ ಎರಡೇನೋ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಲೈಕ್ 5000 ಇಂದೊಂದು, ಇನ್ನೊಂದೊಂದು. ಟಾಪ್ ಏನ್ ತಗೊಳೋ ಕೆಲಸ ಇಲ್ಲ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರಲ್ಲ. ಅವ್ರು ಹೇಳೋದು ಸ್ವಲ್ಪ ಲೈವ್ ಕ್ಲಾಸಸ್ ಇರುತ್ತೆ, ನಾವು ಮಾತಾಡ್ತೀವಿ, ಇಂಟ್ರಾಕ್ಷನ್ ಮಾಡ್ತೀವಿ ಅಂತ. ಅವೆಲ್ಲ ಏನ್ ಬೇಕಾಗಿಲ್ಲ ಸರ್. ಮೆಥಡ್ ಎರಡರಲ್ಲೂ ಸೇಮ್ ಇರುತ್ತೆ. ಅದರಲ್ಲಿ ಲೈವ್ ಕ್ಲಾಸಸ್ ಒಂದು ಎಕ್ಸ್ಟ್ರಾ ಮತ್ತೆ ಇಂಟ್ರಾಕ್ಷನ್ ಒಂದು ಎಕ್ಸ್ಟ್ರಾ ಇರುತ್ತೆ. ಅದು ಬೇಕಾಗಿಲ್ಲ. ಜಸ್ಟ್ ಅವ್ರು ಮಾಡೋ ಮೆಥಡ್ ನಾವು ಯುಟಿಲೈಸ್ ಮಾಡಿದ್ರೆ ಆಯ್ತು. ಓಕೆ. ಯಾಕಂದ್ರೆ ಕೆಮಿಸ್ಟ್ರಿ ಏನ್ ಇದಿಲ್ಲ, ಎಸ್ಪೆಷಲಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್. ಇವಾಗ ಕ್ವಶನ್ ನಾವು ಬೋರ್ಡ್ ಎಕ್ಸಾಮ್ ತರ ಮಾಡ್ಕೊಂಡು ಹೋದ್ರೆ ಬಹಳ ಟೈಮ್ ಬೇಕು. ಸೊ ಇವರು ಈ ಕ್ವಶನ್, ಇವಾಗ ಒಂದು ಕ್ವಶನ್ ಕೊಟ್ಬಿಟ್ಟು ಈ ಕ್ವಶನ್ ಎಷ್ಟು ಫಾಸ್ಟ್ ಆಗಿ ಹೆಂಗ್ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ ಸರ್. ವಿತಿನ್ 1 minute ಹೆಂಗ್ ಮಾಡ್ಬೇಕು ಅಂತ. ಓಕೆ ಓಕೆ. ಟೆಕ್ನಿಕ್ಸ್ ಸರ್, ಟೆಕ್ನಿಕ್ಸ್. ಅಂದ್ರೆ ತುಂಬಾ ಹೆಲ್ಪ್ ಆಯ್ತದು. ತುಂಬಾ ಹೆಲ್ಪ್ ಆಯ್ತು ಸರ್. ಅಂದ್ರೆ ಅದು ಕಾಲೇಜಲ್ಲಿ ಅವೆಲ್ಲ ಹೇಳ್ಕೊಟ್ಟಿರ್ಲಿಲ್ವಾ? ಕಾಲೇಜಲ್ಲಿ ಅಂದ್ರೆ JEE 2.5 minutes ಇರುತ್ತೆ. ಅದಕ್ಕೆ ಏನ್ ಹೇಳ್ಕೊಡಲ್ಲ ಸರ್, ಕಾಲೇಜಲ್ಲೆಲ್ಲ ಏನ್ ಹೇಳ್ಕೊಡಲ್ಲ. ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಕಾನ್ಸೆಪ್ಟ್. 2.5 minutes ಅಂದ್ರೆ ಪರ್ ಮಾರ್ಕ್ ಏನು? JEE ಗೆ 2.5. ಹೌದು, ಪರ್ ಮಾರ್ಕ್. ಹೌದು.
ಇಲ್ಲಿ ಪರ್ CET ಗೆ ಕ್ವಶನ್ ಸರ್. per question 2.5 marks 2.5 minutes ಇರುತ್ತೆ. 2.5 ಮಿನಿಟ್ಸ್ ಹೌದು. ಇಲ್ಲಿ CET ಅಲ್ಲಿ ಪರ್ ಕ್ವಶನ್ ಪರ್ ಮಾರ್ಕ್ 1 ಮಿನಿಟ್. ಓಕೆ 60 ಮಾರ್ಕ್ಸ್ 60 ಕ್ವಶನ್ಸ್ 60 ಮಿನಿಟ್ಸ್. ಹಾ ಅಲ್ಲಿ JEE ಫಾಸ್ಟ್ ಇರೋದು. ಅಲ್ಲಿ ಇದು 100 ಮಾರ್ಕ್ಸ್ 25 ಕ್ವಶನ್ಸ್. 100 marks 25 questions. ಸೊ You'll have 4 minutes. 4 minutes sir, 4 minutes. Okay. But the time is 3 hours. ಅದು ಆದ್ರೆ ಕ್ವಶನ್ 75 ಟೋಟಲ್. ಸರ್ 2.5 minutes ಸಿಗುತ್ತೆ ಸರ್. ಓಕೆ 2.5 minutes ಬರುತ್ತಾ? ಹೌದು ಸರ್. ಇದರಲ್ಲಿ ಮ್ಯಾಥ್ಸ್ ಸ್ವಲ್ಪ ಬಹಳನೇ ಪ್ರಾಕ್ಟೀಸ್ ಮಾಡಿರ್ಬೇಕು. ಯಾಕಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಫಾಸ್ಟ್ ಆಗಿ ಮಾಡ್ತೀವಿ ಅಂದ್ರೆ ಬರಲ್ಲ. ಬೋರ್ಡ್ ಎಕ್ಸಾಮ್ ಎಲ್ಲ ಮುಗಿಸ್ಬಿಟ್ಟು ಐ ಥಿಂಕ್ ಈ ಸರಿ ಒನ್ ಮಂತ್ ಗ್ಯಾಪ್ ಇದೆ. ಆ 1 month ಅಲ್ಲಿ ಸ್ವಲ್ಪ ಎವ್ರಿ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಬರೆಯೋದ್ ಪ್ರಾಕ್ಟೀಸ್ ಇರ್ಬೇಕು ಸರ್. ಓಕೆ ಕ್ಯಾಲ್ಕುಲೇಷನ್ಸ್ ಫಾಸ್ಟ್ ಆಗಿರ್ಬೇಕು. ಇವಾಗ ಮ್ಯಾಟ್ರಿಕ್ಸ್ ಎಲ್ಲ ಇರುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗ್ಲಿ ಅದ್ರ ರಿಲೇಟೆಡ್ ಫಾರ್ಮುಲಾಸ್ ಆಗ್ಲಿ ಎಲ್ಲ ಗೊತ್ತಿರ್ಬೇಕು, ಫಾಸ್ಟ್ ಆಗಿರ್ಬೇಕು. ಮತ್ತೆ ಈ ಕೆಮಿಸ್ಟ್ರಿಯಲ್ಲಿ ಕೆಲವು ಫೇಮಸ್ ರಿಯಾಕ್ಷನ್ಸ್ ಇರುತ್ತೆ. ಅವೆಲ್ಲ ಗೊತ್ತಿದ್ರೆ ಅಲ್ಲಿಂದ ಕ್ವಶನ್ಸ್ ಬಂದೇ ಬರುತ್ತೆ. ಮತ್ತೆ ಡಿ ಬ್ಲಾಕ್ ಎಫ್ ಬ್ಲಾಕ್ ಅಂತ ಚಾಪ್ಟರ್ ಅಲ್ಲಿ ಅವರು 3D ಸೀರೀಸ್ 4D ಸೀರೀಸ್ ಅದರಿಂದ ಕ್ವಶನ್. ವಾಟ್ ಇಸ್ ದಟ್ ಡಿ ಬ್ಲಾಕ್ ಎಫ್ ಬ್ಲಾಕ್ ಚಾಪ್ಟರ್ ಇಂದ ಇದು ಕ್ವಶನ್ಸ್ ಬರುತ್ತಲ್ವಾ, ಆ ಕ್ವಶನ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಇಂದಾನೆ ಬಂದಿರುತ್ತೆ. ಆ ಟೆಕ್ಸ್ಟ್ ಬುಕ್ ಇಂದ ಬಂದಿರ್ಬೇಕು, ನಾವು ಟೆಕ್ಸ್ಟ್ ಬುಕ್ ಓದಿರ್ಬೇಕು. ಸೊ ಅದೊಂದು ಚಾಪ್ಟರ್ ಇಂದಾನೆ 4 marks ಬಂದ್ರೆ ಇಟ್ಸ್ ವೆರಿ ಯೂಸ್ಫುಲ್. ಓಕೆ ಇವಾಗ ಟೋಟಲ್ ನಂದು ಎಷ್ಟು 180ಗೆ 145 ಬಂದಿದ್ ಮಾರ್ಕ್ಸ್. 180 CET 180 CET 180 145 ಬಂದಿದ್ದು. ಮತ್ತೆ ಬೋರ್ಡ್ಸ್ PCM ಸೇರಿ 98 ಬಂದಿದ್ದಕ್ಕೆ 1500 ರ್ಯಾಂಕ್ ಬಂತು. ಓಕೆ ಅದೇ 150 ಸ್ಕೋರ್ ಮಾಡಿದ್ರೆ 1000 ಸಮಥಿಂಗ್ ರ್ಯಾಂಕ್ಸ್. ಓಕೆ ಸೊ ಸ್ಕೋರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಇನ್ ಕೇಸ್ ಯಾವ್ದೋ ಒಂದೆರಡು ಸಬ್ಜೆಕ್ಟ್ ಚೆನ್ನಾಗಿ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಚೆನ್ನಾಗಿಲ್ಲ ಅಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಸೆಕೆಂಡ್ ಅಟೆಂಪ್ಟ್. ಸೊ ಯು ಕ್ಯಾನ್ ಇಂಪ್ರೂವೈಸ್ ದೇರ್ ಸರ್. So any other points you want to tell? Nothing sir. More than that, another any other things no sir. ಅದೇ ಫೈನಲ್ ಆಗಿ ಹೇಳೋದು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫಾಸ್ಟ್ನೆಸ್ ಇರ್ಬೇಕಲ್ವಾ. ಕ್ವಶನ್ ಮತ್ತೆ ಲಾಸ್ಟಿಗೆ ಟೈಮ್ ಆಗ್ಲಿಲ್ಲ ಅಂತ ಯಾವ್ದು ಬಿಡಬಾರ್ದು. ಈ CET ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಸೊ 40 ಕ್ವಶನ್ಸ್ ಆಗಿದೆ, ಮಧ್ಯದಲ್ಲಿ ಬಿಟ್ಟಿದೀವಿ ಅಂದ್ರೆ ಬಿಟ್ಟು ಬರಬಾರ್ದು. ಏನೋ ಒಂದು ಬಬಲ್ ಮಾಡಿ ಬರ್ಬೇಕಷ್ಟೇ ಸರ್. Okay, anyhow negative marks is not there, so whatever comes it's good only. Yes sir. ಟೈಮ್ ನೋಡ್ಕೊಂಡು ಬಬಲ್ ಮಾಡ್ಬೇಕು. ಮತ್ತೆ ನಾವು ಸಾಲ್ವ್ ಮಾಡ್ಬಿಟ್ಟು ಬಬಲ್ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಲೈಕ್ ನಮ್ ಫ್ರೆಂಡ್ ಇಂದ ಅವನಿಗೆ ಟೈಮ್ ಗೊತ್ತಾಗ್ಲಿಲ್ಲ, ಅವ್ನ್ ಸಾಲ್ವ್ ಮಾಡಿದಾನೆ, ಅದು ಬಬಲ್ ಮಾಡಕ್ ಆಗ್ಲಿಲ್ಲ. ಲೈಕ್ 10 ಕ್ವಶನ್ ಸಮಥಿಂಗ್, ಸೊ 10 marks ಗಾನ್. ಆತರ ಆಗ್ಬಾರ್ದು. ಓಕೆ ಸೊ CET because negative marking is not there, ಗೊತ್ತಿರೋದೆಲ್ಲ ಕರೆಕ್ಟ್ ಆಗಿ ಬರ್ಕೊಂಡ್ ಬಂದ್ಬಿಡ್ಬೇಕು. ಆಮೇಲೆ ಯಾವ್ದೊಂದು ಏನಾದ್ರೂ ಒಂದು ಬಬಲ್ ಮಾಡ್ಲೇಬೇಕು. ಹೌದು, ಮಾಡ್ಲೇಬೇಕು. But will it create negative impression on the examiner? No sir, it will be checked by computer, right? Oh, it is completely checked by computer. Yes sir. OMR bubbling ಇರುತ್ತಲ್ಲ, OMR ಸ್ಕ್ಯಾನರ್ ಇರುತ್ತಲ್ವಾ, ಸೊ ಅದು ಸ್ಕ್ಯಾನ್ ಮಾಡುತ್ತೆ. ಓಕೆ, ಅದು ರಿಸಲ್ಟ್ ಕೊಡುತ್ತೆ. So there is no manual intervention? No sir. CET ಅಲ್ಲಿ manual intervention ಇಲ್ವಾ ಅಲ್ಲಿ? ಇರಲ್ಲ. ಸ್ಕ್ಯಾನ್ ಮಾಡತ್ತೆ, ಕಂಪ್ಯೂಟರ್ will give result, that's all. Yes sir, yes, that's it. Okay. So human being will not check, the human examiner will not check at all? No sir. Okay. So you should ಏನು ಇದಾಗ್ಲಿಲ್ಲ ಅಂದ್ರೆ, so you should something bubble it and come, that's it. Bubbling should be proper. ಸ್ವಲ್ಪ ಹೊರಗೋಗೋದು, ಡಾರ್ಕ್ ಹೊರಗೋಗೋದು ಕಮ್ಮಿ ಮಾಡೋದೆಲ್ಲ ಮಾಡಬಾರ್ದು.
ಅದು ಇವಾಗ ಕೆಲವು ಸ್ವಲ್ಪ ಜಾಸ್ತಿ ಹೊರಗೆ ಬಂದ್ಬಿಟ್ಟಿರ್ತೀವಿ ಬಬಲಿಂಗು. ಹ್ಮ್. ಗಿವನ್ ಸರ್ಕಲ್ ಕಿಂತ ಸ್ವಲ್ಪ ಹೊರಗಿತ್ತು. ಆ ಆನ್ಸರ್ ಕರೆಕ್ಟ್ ಇದ್ರು ಅದು ಕನ್ಸಿಡರ್ ಮಾಡಲ್ಲ ಯಾಕೆ? ಸರ್. ಅದು ಕರೆಕ್ಟಾಗಿ ಕೊಟ್ರೆ ಸರ್ಕಲ್ ಅಲ್ಲಿ ಕರೆಕ್ಟಾಗಿ ಬಬಲ್ ಮಾಡಿದ್ರೆ ಕನ್ಸಿಡರ್ ಮಾಡುತ್ತೆ. ಹ್ಮ್ 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 ಹೊರಗೆ ಹೋದ್ರೆ ಸೊ ಸಮಥಿಂಗ್ ಪ್ರಾಬ್ಲಮ್ ಇದೆ ಅಂತ ಕ್ವಶನ್ ಅನ್ನ ಕನ್ಸಿಡರ್ ಮಾಡಲ್ಲ, ಆನ್ಸರ್ನ. ಓಕೆ ಓಕೆ ಓಕೆ. ಕಂಪ್ಯೂಟರ್ ಅಲ್ವಾ, ಹ್ಮ್ ಹ್ಮ್ ಸೊ ಹ್ಮ್ ವಿ ಕಾಂಟ್ ಸೇ ಎನಿಥಿಂಗ್. ಹ್ಮ್ 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 ಸೊ ಬಬ್ಲಿಂಗ್ ಮತ್ ಬಬ್ಲಿಂಗು ಏನನ್ನ ಪ್ರಾಕ್ಟೀಸ್ ಇದ್ರೆ ಒಳ್ಳೇದು ಸ್ವಲ್ಪ. ಓಕೆ. ಹಾ ದಟ್ಸ್ ಇಟ್ ಸರ್. ಥ್ಯಾಂಕ್ ಯು ಪ್ರಣವ್. ಥ್ಯಾಂಕ್ ಯು ಸರ್.